ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ರಾಜ್ಮಾ ಮಾಡ್ತಾಯಿದ್ದೀನಿ. ರಾಜ್ಮಾ ಗ್ರೇವಿ ಈ ಥರದ್ದು ರಾಜ್ಮಾ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ 2-3 ಥರದ ರಾಜ್ಮಾ ಬರುತ್ತೆ. ಇದೇ ಕಲರಲ್ಲಿ ಇನ್ನೊಂದು ಚಿಕ್ಕದು ಬರುತ್ತೆ. ಆಮೇಲೆ ನಾನು ಈ ಥರ ದಪ್ಪದ್ದು ತೊಗೊಂಡಿದ್ದೀನಿ. ಇದನ್ನು ಓವರ್ನೈಟ್ ನಾವು ನೆನೆಸ್ಕೋಬೇಕು, ರಾತ್ರಿ ಎಲ್ಲ. ನಾನು ಆಲ್ರೆಡಿ ನೆನೆಸಿಟ್ಕೊಂಡಿದ್ದೆ. ನೋಡಿ, ನೆನೆಸಿದ್ಮೇಲೆ ಈ ಥರ ಆಗಿದೆ. ಎಷ್ಟು ಚಿಕ್ಕದಿರೋದು ಉಬ್ಬಿ ಎಷ್ಟು ದಪ್ಪ ಆಗಿದೆ ನೋಡಿ. ನೋಡಿ ಯಾವ ರೀತಿ ಬೇಯಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಈ ಥರ ಹಿಚ್ಕಿದ್ರೆ ಸಿಪ್ಪೆ ಸಪ್ರೇಟ್ ಆಗಬೇಕು, ಆ ಥರ ನೆನಿಬೇಕು. ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಆಗುತ್ತೆ ಫ್ರೆಂಡ್ಸ್. ನೀಟಾಗಿ ನೆನಿಲಿಲ್ಲ ಅಂದರೆ ಅದಕ್ಕೋಸ್ಕರ ಇದೇ ಥರ ಓವರ್ನೈಟ್ ನೆನೆಸ್ಕೊಳ್ಳಿ. ನೀವು ರಾಜ್ಮಾ ನೀವೇನಾದರೂ ಮಾಡಬೇಕು ಅಂದರೆ ಓವರ್ನೈಟೇ ನೆನೆಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಲ್ಲ ನೆಂದಿದೆ. ಇವಾಗ ಇದನ್ನು ಕುದಿಸ್ಕೊಳ್ಳೋಕ್ಕೆ ನಾನು ಪ್ರಿಪ್ರೇಷನ್ ಮಾಡ್ಕೋತೀನಿ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಒಂದು 1/2 ಬಟ್ಲಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆಗೋವರೆಗೂ ನಾನು ಕೆಲವೊಂದು ಮಸಾಲೆಗಳನ್ನ ತೋರಿಸ್ತೀನಿ ನೋಡಿ ನಿಮಗೆ ಏನೇನು ಹಾಕೋಬೇಕು ಅಂತ. ನೋಡಿ, ನಾನು ಕೆಲವೊಂದು ಮಸಾಲೆಗಳನ್ನ ತೊಗೊಂಡಿದ್ದೀನಿ. ಏಲಕ್ಕಿನ, ಚಿಕ್ಕ ಏಲಕ್ಕಿನ ಈ ಥರ 2 ಏಲಕ್ಕಿನ ನಾನು ಕ್ರಷ್ ಮಾಡಿದ್ದೀನಿ. ನೀವು ಇದೇ ಥರ ಕ್ರಷ್ ಮಾಡ್ಕೊಳ್ಳಿ. ಹಾಗೆ ಹಾಕಿದ್ರೆ ಅದ್ರ ಫ್ಲೇವರ್ ಬರೋಲ್ಲ ಅದಕ್ಕೆ. ಆಮೇಲೆ ದಪ್ಪ ಏಲಕ್ಕಿನೂ ಕೂಡ ಅಷ್ಟೇ, ಇದನ್ನು ಕೂಡ ಕ್ರಷ್ ಮಾಡಿದ್ದೀನಿ. ಆಮೇಲೆ 2 ಏಲಕ್ಕಿ, ಆಮೇಲೆ ದಪ್ಪ ಏಲಕ್ಕಿ, ಚಕ್ಕೆ, ಲವಂಗ, ಆಮೇಲೆ ಪಲಾವ್ ಎಲೆ ತೊಗೊಂಡಿದ್ದೀನಿ. ಇದನ್ನೆಲ್ಲ ತೊಗೊಂಡಿದ್ದೀನಲ್ಲ, ಇದನ್ನು ನಾನು ಎಣ್ಣೆ ಬಿಸಿ ಆಗಿದೆ, ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ನೋಡಿ. ಜಸ್ಟ್ ಸ್ವಲ್ಪ ಫ್ರೈ ಆದರೆ ಸಾಕು ಮಸಾಲೆ. ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದ್ರ ಫ್ಲೇವರ್ ಕಳ್ಕೊಂಡ್ಬಿಡುತ್ತೆ ಜಾಸ್ತಿ ಹುರ್ಕೊಂಡ್ರೆ. ಸಾಕು. ಇವಾಗ ಇದು ನಾನು ರಾಜ್ಮಾನ ನೆನೆಸಿಟ್ಕೊಂಡಿದ್ನಲ್ಲ, ಈ ರಾಜ್ಮಾನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆಗಳಲ್ಲಿ ರಾಜ್ಮಾ ಹಾಕಿದ್ಮೇಲಂತೂ ಏನು ಘಮ ಬರ್ತಾಯಿದೆ ಅಂದರೆ ಅಷ್ಟು ಚೆನ್ನಾಗಿ ಘಮ ಬರ್ತಾಯಿದೆ. ನಾವು ಏನು ಮಾಡಿಬಿಡ್ತೀವಿ, ಹೊರಗಡೆ ಹೋಗಿ ತಿಂತೀವಿ, ಏನು ಇಷ್ಟೊಂದು ರುಚಿಯಾಗಿರುತ್ತೆ, ಮನೇಲಿ ಮಾಡಿದ್ರೆ ಯಾಕೆ ಈ ಥರ ಆಗಲ್ಲ ಅಂತ ಎಲ್ರಿಗೂ ಪ್ರತಿಯೊಬ್ಬರಿಗೂ ಯೋಚನೆ ಇರುತ್ತೆ. ಅವ್ರ ಧಾಬಾದವ್ರದ್ದು ಸೀಕ್ರೆಟ್ ಇಂಗ್ರೀಡಿಯಂಟ್ ಅಂದರೆ ಇದೇ. ನಾವು ಯಾವ ರೀತಿ ಮಾಡ್ತೀವಿ ಅಂದರೆ ಮನೇಲಿ ಉಪ್ಪು ಹಾಕ್ಕೊಂಡು ಸುಮ್ಮನೆ ಬೇಯಿಸ್ಕೊಂಡ್ಬಿಡ್ತೀವಿ. ಧಾಬಾದವ್ರು ಏನು ಮಾಡ್ತಾರೆ, ಈ ಥರ ಕೆಲವೊಂದು ಮಸಾಲೆಗಳನ್ನ ಆ್ಯಡ್ ಮಾಡಿಕೊಂಡು ಆಮೇಲೆ ರಾಜ್ಮಾನ ಕುದಿಸ್ಕೊತಾರೆ. ಆವಾಗಲೇ ಅದು ಫ್ಲೇವರು, ರುಚಿ ಎಲ್ಲ ಬರುತ್ತೆ ಫ್ರೆಂಡ್ಸ್. ಅದಕ್ಕೇ ನೋಡಿ, ಇವಾಗ ಎಲ್ಲ ನೀಟಾಗಿ ಆಗಿದೆ. ರಾಜ್ಮಾದಲ್ಲಿ ನೀರು ಇರೋದನ್ನು ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವು ಹುರ್ಕೋಬೇಕು. ಇವಾಗ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಇದು ಕುದಿಯೋಕ್ಕೆ ಉಪ್ಪೆಲ್ಲ ಹಿಡ್ಕೊಳ್ಳುತ್ತೆ ಅಂದ್ಬಿಟ್ಟು. ಇವಾಗ ಎಲ್ಲನೂ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಎಣ್ಣೆಲಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀರು ಎಷ್ಟು ಹಾಕೋಬೇಕು ಅಂದರೆ ನಾನಿಲ್ಲಿ ಅಂದಾಜು ಮೇಲೆ ಹಾಕೋತಾ ಇದ್ದೀನಿ. ಒಂದೊಂದು ಸರ್ತಿ ರಾಜ್ಮಾ ಬೇಗ ಕುದಿಯುತ್ತೆ, ಒಂದೊಂದು ಸರ್ತಿ ಬೇಗ ಕುದಿಯೋಲ್ಲ. ರಾಜ್ಮಾ ಮುಳುಗಿ ಮೇಲೆ ಒಂದು 1/2 ಇಂಚಷ್ಟು ನೀರು ನಿಂತ್ಕೋಬೇಕು, ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನೀವು. ಇವಾಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು ಸುಮಾರು ಒಂದು 6ರಿಂದ 7 ವಿಸಿಲ್ ಬರಬೇಕು. ಬೇಗ ಕುದಿಯಲ್ಲ ಇದು ರಾಜ್ಮಾ. ರಾಜ್ಮಾ ಕುದಿಯೋವರೆಗೂ ಕೆಲವೊಂದು ಮಸಾಲೆಗಳನ್ನ ನಾನಿಲ್ಲಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊತೀನಿ ನೋಡಿ. ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ಕೊತ್ತಂಬರಿನ ನಾನು ಒಂದು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ನಾನಿಲ್ಲಿ ಒಂದು ಗಡ್ಡೆ, ಆಮೇಲೆ ಶುಂಠಿ ಒಂದು 2 ಇಂಚಷ್ಟು ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ನಾನು 2 ಟೊಮೊಟೊ, ದಪ್ಪ ಟೊಮೊಟೊನ ಈ ಥರ ದಪ್ಪ ದಪ್ಪ ಕಟ್ ಮಾಡಿ ಇದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ. ಇವಾಗ ಇದಕ್ಕೆ ಒಂದು 5 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಮುಂದೆ ನಾವು ಖಾರ ಎಲ್ಲ ಯೂಸ್ ಮಾಡ್ತೀವಿ ಅದಕ್ಕೆ. ನೋಡಿ ಫ್ರೆಂಡ್ಸ್, ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಯಾವ ರೀತಿ ಮಸಾಲೆಗಳೆಲ್ಲ ಫ್ಲೇವರ್ ಎಲ್ಲ ಎಷ್ಟು ಚೆನ್ನಾಗಿ ಹೋಗಿದೆ ಅಂದರೆ, ಕುಕ್ಕರ್ ತೆಗೆದ ತಕ್ಷಣ, ಲಿಡ್ ಓಪನ್ ಮಾಡಿದ ತಕ್ಷಣ ಎಷ್ಟು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಂದರೆ ನೋಡಿ. ನಾನು ನಿಮಗೆ ಸ್ಮ್ಯಾಶ್ ಮಾಡಿ ತೋರಿಸಿದ್ದೀನಿ. ಈ ಥರ ಕುದಿಬೇಕು ರಾಜ್ಮಾ. ನಾನಿವಾಗ ತರಿಯಾಗಿ ಮಸಾಲೆಗಳನ್ನ ರುಬ್ಕೊಂಡಿದ್ದೆ. ಇವಾಗ ಅದಕ್ಕೆ ನಾನು ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂದರೆ, ಇದು ರಾಜ್ಮಾನ, ಕುದಿಸಿರೋಂಥ ರಾಜ್ಮಾನ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಟಿಪ್ ನಂಬರ್ 2 ಫ್ರೆಂಡ್ಸ್, ನೆನಪಿಟ್ಕೊಳ್ಳಿ. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ. ನಿಮಗೆ ಇದು ಪರ್ಫೆಕ್ಟಾಗಿ ರಾಜ್ಮಾ ನೀವು ಮನೇಲಿ ಮಾಡಬೇಕು ಅಂದರೆ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡದೇ ಇರೋ ಥರ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗೋದು. ನೋಡಿ, ಇವಾಗ ಮಸಾಲೆನ ರುಬ್ಕೊಂಡಿದ್ದೀನಿ. ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು. ನಾನು ಒಂಚೂರು ನೀರು ಆ್ಯಡ್ ಮಾಡಿಲ್ಲ ಇಲ್ಲಿ. ಇವಾಗ ಪ್ಯಾನ್ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸುಮಾರು ಒಂದು ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಏನು ಇಷ್ಟೊಂದು ಎಣ್ಣೆ ಹಾಕಿ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೋದು. ನಾವಿಲ್ಲಿ ಧಾಬಾ ಸ್ಟೈಲ್ ಮಾಡ್ತಾ ಇದ್ದೀವಿ. ಆ ಧಾಬಾ ಸ್ಟೈಲ್ ಮಾಡಬೇಕು ಅಂದರೆ ಇಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ.
ಒಂದು ಹಾಫ್ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಚೆನ್ನಾಗಿ ಸಿಡೀಲಿ ಅಲ್ಲಿವರೆಗೂ ಹುರ್ಕೊಳ್ಳೋಣ. ಇನ್ನೊಂದು ಏನಂದರೆ ಫ್ರೆಂಡ್ಸ್, ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ನ ಹೇಳ್ತಾ ಇರ್ತೀನಿ, ಆದರೂ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗಬೇಕು ಅಂದರೆ ನಾನು ಇಂಗ್ರೀಡಿಯೆಂಟ್ಸ್ನ ಪ್ರತಿಯೊಂದೂ ಯಾವುದು ಎಷ್ಟು ಅಳತೆಗೆ ತೊಗೊಂಡಿದ್ದೀನಿ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಬರೆದು ಹಾಕಿರ್ತೀನಿ. ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಾಡೋಂಗಿದ್ರೆ. ಇವಾಗ ನಾನು 2 ಈರುಳ್ಳಿನ ದಪ್ಪ ಈರುಳ್ಳಿನ ಈ ಥರ ತರಿಯಾಗಿ ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಚಾಪರ್ ಇದ್ದರೆ ಚಾಪರಲ್ಲೂ ಮಾಡ್ಕೋಬೋದು. ನಾವಿಲ್ಲಿ ಗ್ರೇವಿ ಮಾಡ್ಕೋತಾ ಇದ್ದೀವಲ್ಲ, ಗ್ರೇವಿ ಫೈನಾಗಿ ಪ್ರತಿಯೊಂದು ಮಸಾಲೆನೂ ರಾಜ್ಮಾ ಜೊತೆ ಅಂಟ್ಕೋಬೇಕು. ಆ ಥರ ಆಗಬೇಕು ಅಂದರೆ ನಾವು ಈ ಥರ ಮಿಕ್ಸಿಲಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೇಬೇಕು. ಕಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಆಗಲ್ಲ. ರಾಜ್ಮಾ ಒಂದು ಕಡೆ, ಗ್ರೇವಿ ಒಂದು ಕಡೆ ಆಗಿಬಿಡುತ್ತೆ. ಅದಕ್ಕೆ ನೋಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಂದರೆ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ನೀಟಾಗಿ ಹುರ್ಕೊಳ್ಳಿ. ಈರುಳ್ಳಿನ ಮಾತ್ರ ಹುರಿಯುವಾಗ ಗ್ಯಾಸ್ ಮಾತ್ರ ಸಿಮ್ಮಲ್ಲಿ ಇಡೋಕ್ಕೆ ಹೋಗಬೇಡಿ, ಯಾಕಂದರೆ ಈರುಳ್ಳಿ ನೀರು ಬಿಟ್ಕೊಂಡ್ಬಿಡುತ್ತೆ. ಇದನ್ನು ಹೈ ಫ್ಲೇಮಲ್ಲೇ ನಾವು ಹುರ್ಕೋಬೇಕಾಗುತ್ತೆ ಈರುಳ್ಳಿನ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ, ಕಾಣಿಸ್ತಾ ಇರ್ಬೋದು. ಇನ್ನೊಂದು ಚೂರು ಕಲರ್ ಚೇಂಜ್ ಆಗಬೇಕಿದು. ನೋಡಿ, ಇವಾಗ ಆಗಿದೆ ಫ್ರೆಂಡ್ಸ್ ಈರುಳ್ಳಿ. ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದಲ್ಲ ಮಸಾಲೆ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಬೇಯ್ದಿರೋಂಥ ರಾಜ್ಮಾನೆಲ್ಲ ಸೇರಿಸಿ ಹಾಕೊಂಡು ರುಬ್ಕೊಂಡಿದ್ನಲ್ಲ, ಅದನ್ನು ನಾನಿಲ್ಲಿ ಈರುಳ್ಳಿಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ತುಂಬ ಈಸಿ, ಇದಕ್ಕೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್. ನಾವು ಅನ್ಕೋತೀವಿ ತುಂಬ ಅಂದರೆ ತುಂಬ ಕೆಲವೊಂದೇ ಐಟಮ್ಗಳನ್ನ ಹಾಕ್ಕೊಂಡು ಇದಕ್ಕೆ ಏನು ಜಾಸ್ತಿ ಮಸಾಲೆ ಇಲ್ಲ, ಹೌದಪ್ಪ ತೆಂಗಿನಕಾಯಿ ಅದು ಇದು ಅಂತ ಯಾವ ಮಸಾಲೆಗಳ ಅವಶ್ಯಕತೆ ಇಲ್ಲ. ಬೇಸಿಕ್ ಮಸಾಲೆಗಳಿಂದನೇ ನಾವು ಇದನ್ನು ಮಾಡಿಕೊಂಡು ತುಂಬ ಟೇಸ್ಟಿಯಾಗಿರೋಂಥ ರಾಜ್ಮಾ ರೆಡಿ ಮಾಡ್ಕೋಬೋದು ನಾವು ಮನೆಯಲ್ಲೇ. ಇವಾಗ ನೋಡಿ, ಎಲ್ಲನೂ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ, ಈ ಗ್ರೇವಿಯಿಂದ ಆಯಿಲ್ ನಮಗೆ ಆಚೆ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮತ್ತು ತಿರ್ಗಾ ಒಂದು ಹಾಫ್ ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾನು ಕುದಿಯುವಾಗಲೂ ಆಲ್ರೆಡಿ ಉಪ್ಪನ್ನ ಸೇರಿಸ್ಕೊಂಡಿದ್ದೆ. ಅದಕ್ಕೆ ಇವಾಗ ಮತ್ತೆ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅರಿಶಿನ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಆಯಿಲ್ ಸಪ್ರೇಟ್ ಆಗ್ತಾಯಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ ಸೈಡಲ್ಲಿ. ಇವಾಗ ಈ ಟೈಮಲ್ಲಿ ನಾನಿಲ್ಲಿ ಮಸಾಲೆ ಖಾರನ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲ ಅಂದರೆ ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಂಡಿಲ್ಲ. ನಾನಿಲ್ಲಿ ಜಸ್ಟ್ ಒಂದು ನಮ್ಮದು ಮಸಾಲೆ ಖಾರ ಮತ್ತು ಇಲ್ಲಿ ಚಿಕನ್ ಮಸಾಲ ಅಂತ ಬರುತ್ತೆ ಫ್ರೆಂಡ್ಸ್, ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ ಚಿಕನ್ ಮಸಾಲ ಕೂಡ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಸಾಲೆನೂ ಆ್ಯಡ್ ಮಾಡಿಕೊಂಡು. ನಾನು ಚಿಕನ್ ಮಸಾಲಾನ ಇಲ್ಲಿ ಸುಮಾರು ಒಂದು 2 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ನೋಡಿ, ಮಸಾಲೆ ಎಲ್ಲ ಯಾವ ರೀತಿ ಫ್ರೈ ಆಗ್ತಾಯಿದೆ ಅಂತ. ಇದು ಒಂದು 5 ನಿಮಿಷ ಫ್ರೈ ಆಗಬೇಕು. ನಾವು ಇದೇ ರೀತಿ ಫ್ರೈ ಮಾಡಿಕೊಂಡ್ರೆ ಮಸಾಲೆ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ, ಟಿಪ್ ನಂಬರ್ 3 ಇಲ್ಲಿ, ಈ ರಾಜ್ಮಾ ಏನು ಬೇಯಿಸ್ಕೊಂಡಿದ್ವಲ್ಲ ಮಸಾಲೆಗಳನ್ನ ಹಾಕಿ ಅದೇ ನೀರನ್ನ ನಾವು ಸೇರಿಸ್ಕೋಬೇಕು. ಸ್ಮೆಲ್ ಇರೋ ನೀರನ್ನ, ಘಮ ಇರೋ ನೀರನ್ನೇ ಇಲ್ಲಿ ನಾವು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಸಾಲೆನೂ ಮಿಕ್ಸ್ ಆದಮೇಲೆ ತಿರ್ಗಾ ಇನ್ನೊಂದು ಸೌಟು ನೀವು ಅದೇ ನೀರನ್ನ ತೊಗೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀವು ಬೇರೆ ನೀರನ್ನ ಯಾವುದೇ ಕಾರಣಕ್ಕೆ ಹಾಕ್ಕೊಳ್ಳೋಕೆ ಹೋಗಬೇಡಿ ಇಲ್ಲಿ. ಒಂದು ವೇಳೆ ನಿಮಗೆ ಹಾಕ್ಕೊಳ್ಳೇಬೇಕು, ಗ್ರೇವಿ ತುಂಬ ಗಟ್ಟಿಯಾಗಿದೆ ಅಂದರೆ ನೀವು ಬಿಸಿ ನೀರನ್ನೇ ಯೂಸ್ ಮಾಡಬೇಕು ಇಲ್ಲಿ. ನೋಡಿ, ನಾನು 2ನೇ ಸೌಂಟ್ ಕೂಡ ನೀರು 2ನೇ ಸೌಂಟ್ ನೀರು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಇವಾಗೆಲ್ಲರೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಸಪ್ರೇಟ್ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಸಾಲೆಗಳು ಎಲ್ಲನೂ ಹುರ್ಕೋಬೇಕು. ನೋಡಿ, ಎಣ್ಣೆ ಸಪ್ರೇಟ್ ಆಗ್ತಾ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಮೊದಲಿಗೆ ಇವಾಗಿದ್ದಕ್ಕೆ ಡಿಫ್ರೆನ್ಸು ನೋಡಿ, ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ. ಇದು ಎಲ್ಲ ನೀಟಾಗಿ ಮಸಾಲೆಗಳು ಸ್ವಲ್ಪ ಹುರಿದೋದ್ರೆ ನಮಗೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಟೇಸ್ಟ್. ಇದು ಗ್ರೇವಿ ಚೆನ್ನಾಗಿ ಬರುತ್ತೆ, ಥಿಕ್ನೆಸ್ಸು. ಅದಕ್ಕೆ ನೋಡಿ, ಆಯಿಲ್ ಎಲ್ಲ ಸಪ್ರೇಟ್ ಆಗಿದೆ. ಇವಾಗ ಈ ಟೈಮಲ್ಲಿ ರಾಜ್ಮಾನ ನಾವಿಲ್ಲಿ ಆ್ಯಡ್ ಮಾಡ್ಕೊಂಬಿಡೋಣ. ಏನು ಇವರು ಮಸಾಲೆ ಸಮೇತನೇ ಹಾಕ್ತಾಯಿದ್ದಾರೆ ಅಂತ ಅನ್ಕೋಬೋದು. ನಾವಿಲ್ಲಿ ಬೇರೆ ಎಡಿಷ್ನಲ್ ಮಸಾಲೆಗಳನ್ನ ಯಾವುದನ್ನು ಇಲ್ಲಿ ಯೂಸ್ ಮಾಡಿಲ್ಲ. ಅದಕ್ಕೆ ಇರಲಿ ಫ್ರೆಂಡ್ಸ್, ಚಕ್ಕೆ ಲವಂಗ ಎಲ್ಲ ಬೆಂದಿರೋದು ಅದರಲ್ಲೇ ಇರಲಿ, ತೆಗಿಯೋಕ್ಕೆ ಹೋಗಬೇಡಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೇವಿ. ಇಲ್ಲಿ ಸ್ವಲ್ಪ ನಿಮಗೆ ಇಲ್ಲಿ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಬಿಸಿ ನೀರು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ತಣ್ಣೀರು ಮಾತ್ರ ಯಾವುದೇ ಕಾರಣಕ್ಕೆ ಇಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ನಾನು ಬಿಸಿ ನೀರನ್ನೇ ಕೆಟ್ಟಲಲ್ಲಿ ಕಾಯಿಸಿಟ್ಕೊಂಡಿದ್ದೆ, ಅದೇ ಬಿಸಿ ನೀರನ್ನೇ ಸುಮಾರು ಒಂದು ಹಾಫ್ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ,
ಇನ್ನೊಂದು ಟಿಪ್ ನಂಬರ್ 4 ಲಾಸ್ಟಲ್ಲಿದೆ ಫ್ರೆಂಡ್ಸ್, ಲಾಸ್ಟಲ್ಲಿ ಹೇಳ್ತೀನಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ವೀಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗ ನೋಡಿ ಕಸೂರಿ ಮೇಥಿನ ಕ್ರಷ್ ಮಾಡಿ ಕೈಯಿಂದ ಈ ಥರ ನಾನು ಮೇಲಿಂದ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಕೆಲವೊಂದು ಸರ್ತಿ ಮಾಡಿದ್ದೆ ರಾಜ್ಮಾನ, ಆದರೆ ಏನಪ್ಪ ಇದು ಮನೆಯಲ್ಲಿ ಆ ಥರ ಫ್ಲೇವರೇ ಬರಲ್ಲ ಅಂತ ಎಷ್ಟೋ ಸಲ ಅನಿಸಿತ್ತು ನನಗೆ. ಆಮೇಲೆ ಒಂದು ಸರ್ತಿ ನಾನು ಯಾವ ಹೋಟ್ಲಲ್ಲಿ ತಿನ್ನೋಕೆ ಹೋಗಿದ್ದೆ, ಅವ್ರಿಗೆ ಕೇಳಿದೆ ನಾನು, ಯಾಕೆ ಈ ಥರ ನಮ್ಮ ಮನೇಲಿ ಫ್ಲೇವರ್ ಬರಲ್ಲ ಅಂದಾಗ ಅವ್ರು ನನಗೆ ಇದನ್ನು ಸೀಕ್ರೆಟ ಇಂಗ್ರೀಡಿಯೆಂಟ್ನ ನನಗೆ ಹೇಳಿದ್ದು, ಈ ಥರ ನೀವು ರಾಜ್ಮಾನ ಬೇಯಿಸ್ಕೋಬೇಕು ಈ ಥರ ಅಂತ ಕೆಲವೊಂದು ಟಿಪ್ಸ್ನ ನನಗೆ ಹೇಳಿದರು. ಅದೇ ರೀತಿ ನಾನು ಬಂದು ಮನೇಲಿ ಮಾಡಿದ್ದೆ, ಪರ್ಫೆಕ್ಟಾಗಿ ರಾಜ್ಮಾ ಅಲ್ಲಿ ಹೇಗೆ ತಿಂದಿದ್ನೋ ಅದೇ ಟೇಸ್ಟ್ ನನಗೆ ಇಲ್ಲಿ ಮನೇಲಿ ಸಿಕ್ತು. ನೋಡಿ ಯಾವ ಥರ ಆಗಿದೆ ಗ್ರೇವಿ, ನಮಗೆ ಈ ಕನ್ಸಿಸ್ಟೆನ್ಸಿಲಿ ಬಂದರೆ ಸಾಕು. ಇವಾಗ ಟಿಪ್ ನಂಬರ್ 4 ಯಾವುದು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್, ಇದೆ. ಇವಾಗ ಬಟರ್ನ ನಾನು ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ. ಬಟರ್ ಜೊತೆ ಒಂದು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಇಲ್ಲಿ ಏನಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂದರೆ, ಬಟರು ನಾವು ಅದು ಗ್ರೇವಿಲಿ ಮಿಕ್ಸ್ ಮಾಡ್ಕೊಳ್ಳುವಾಗ ಸಿಡಿಯಲ್ಲ, ಅಂದರೆ ಹೊರಗಡೆ ಸಿಡಿದು ಆಚೆ ಬರಲ್ಲ. ಇವಾಗ ಬಟರ್ನ ನೀಟಾಗಿ ಮೆಲ್ಟ್ ಮಾಡ್ಕೊಳ್ಳೋಣ. ನಾವು ಬಟರ್ನ ಮೆಲ್ಟ್ ಮಾಡಿ ಹಾಕಿದಾಗಂತೂ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಗ್ರೇವಿಗೆ. ಇವಾಗ ನಾನು ಕಸೂರಿ ಮೇಥಿನ ಇನ್ನೊಂದು ಸ್ವಲ್ಪ ಕಸೂರಿ ಮೇಥಿನ ಇಲ್ಲಿ ಆ್ಯಡ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಹೀಟ್ ಆಗಿಬಿಟ್ಟಿತ್ತು ಬಟರು. ಇವಾಗ ಹಸಿಮೆಣಸಿನ್ಕಾಯಿ 2 ಈ ಥರ ನಾನು ಮಧ್ಯದಿಂದ ಸೀಳಿ 2 ಹಸಿಮೆಣಸಿನ್ಕಾಯಿನೂ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಆ್ಯಡ್ ಮಾಡಿಕೊಂಡು ಬಟರಲ್ಲಿ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಈ ಗ್ರೇವಿಗೆ ಬಿಸಿ ಬಿಸಿ ಇರೋದನ್ನೇ ತಗೊಂಡೋಗಿ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಮೇಲೆಯಿಂದ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಗ್ರೇವಿ ಎಷ್ಟು ಅದ್ಭುತವಾಗಿ ರೆಡಿಯಾಗಿದೆ ಅಂತ. ಸೇಮ್ ನಾವು ದಾಬಾದಲ್ಲಿ ಹೋಗಿ ತಿಂತೀವಲ್ಲ, ಸೇಮ್ ಅದೇ ಥರ ಆಗಿದೆ ಫ್ರೆಂಡ್ಸ್. ಖಂಡಿತವಾಗಲೂ ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳೋದನ್ನು ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.